ಮೈಸೂರು ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಕಲಾಪವನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ ವಕೀಲರು, ಕಕ್ಷಿದಾರರು. ಬಾಂಬ್ ಸ್ಕ್ವಾಡ್ ತಂಡ ಭೇಟಿಯನ್ನ ಕೂಡ ಕೊಟ್ಟು ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರು ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಹಾಕಲಾಗಿದೆ. ಕೋರ್ಟ್ ಕಲಾಪವನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ ವಕೀಲರು ಮತ್ತೆ ಕಕ್ಷಿದಾರರು. ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಖಾಲಿಯನ್ನ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ ತಂಡ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನ್ಯಾಯಾಲಯ ಮುಂದೆ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ನೋಡಿ, ಇತ್ತೀಚೆಗೆ ಮಂಗಳೂರು, ಭಟ್ಕಳ ಸೇರಿದಂತೆ ರಾಜ್ಯದಲ್ಲಿ ಹುಸಿ ಬಾಂಬ್ ಬೆದರಿಕೆಯ ಕರೆಗಳು ಹಾಗಾಗ ಬರ್ತಾನೆ ಇದ್ದಾವೆ. ಡಿಸೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿತ್ತು. ಬಟ್ ಆದ್ರೆ ಸದ್ಯಕ್ಕೆ ಬಿಗುವಿನ ವಾತಾವರಣ ಸ್ಥಳದಲ್ಲಿ ಒಂದ್ ಕಡೆ ಸೃಷ್ಟಿಯಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಬಟ್ ಆದ್ರೆ ಕೋರ್ಟ್ನಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ, ವಕೀಲರು, ಕಕ್ಷಿದಾರರು ಎಲ್ಲರೂ ಕೂಡ ಒಮ್ಮೆಲೆ ಹೊರಗಡೆ ಬಂದಿದ್ದಾರೆ. ಏನಾಗುತ್ತೋ ಏನೋ ಅನ್ನುವಂತಹ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವ ಭಯದಲ್ಲಿ, ಪ್ರತಿಯೊಬ್ಬರೂ ಕೂಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಹೊರಗಡೆ ಬರ್ತಾ ಇರೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ತಂಡ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ಯಾರು ಹುಸಿ ಬಾಂಬ್ ಕರೆ ಹಾಕಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾರು ಹಾಕಿರಬಹುದು, ಬಾಂಬ್ ಬೆದರಿಕೆ ಕರೆಯನ್ನ ಯಾರು ಮಾಡಿರಬಹುದು ಅಂತ ಹೇಳಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ಈ ರೀತಿಯಾಗಿ ಮೇಲ್ ಕಳಿಸುವಂತಹ ಘಟನೆಗಳು ಕೂಡ ನಡೀತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕುವಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ನೋಡಿ, ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೈಸೂರಿನ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ವಾತಾವರಣ ಹೇಗಿದೆ? ಯಾರು ಈ ಒಂದು ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಿ? ಮೈಸೂರಿನ ಕೋರ್ಟ್ನ ನ್ಯಾಯಾಲಯದ ಆವರಣದಲ್ಲಿ ಬಾಂಬ್ ಇರಿಸಲಾಗಿದೆ ಅನ್ನೋ ಒಂದು ಅನಾಮಧೇಯ ವ್ಯಕ್ತಿಯ ಕರೆಯ ಮೇರೆಗೆ ಇದೀಗ ಮೈಸೂರಿನ ಕೋರ್ಟ್ನ ಆವರಣಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಏನು ಆತಂಕದಲ್ಲಿಗೆ ವಕೀಲರು ಕಲಾಪವನ್ನ ಬಹಿಷ್ಕರಿಸಿ ಆತಂಕದಲ್ಲಿ ಹೊರಗಡೆ ಬರ್ತಿದ್ದಾರೆ. ಕೋರ್ಟ್ನ ಆವರಣದಲ್ಲಿ ಕೆಲವು ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಇದೀಗ ಕೋರ್ಟ್ನ ಆವರಣದಲ್ಲಿ ಹಾಕಲಾಗಿರ್ತಕ್ಕಂಥ ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಜನರು ಮತ್ತೆ ಕೇಸ್ಗಳಿದ್ದಂತಹ ಸಾರ್ವಜನಿಕರು ಕೂಡ ಆವರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಇದು ಹುಸಿ ಬಾಂಬ್ ಕರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗಷ್ಟೇ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇದಾದ ಬಳಿಕವಷ್ಟೇ ಪೊಲೀಸರ ತನಿಖೆಯಿಂದ ಯಾರು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಸದ್ಯ ಕೋರ್ಟ್ನ ಆವರಣ ಎಲ್ಲವನ್ನು ಕೂಡ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಜೊತೆಗೆ ಡಾಗ್ ಸ್ಕ್ವಾಡ್ ಎಲ್ಲವನ್ನು ಕೂಡ ಜಾಲಾಡುವ ಮೂಲಕವಾಗಿ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ರಮ್ಯಾ, ನೋಡಿ, ಈ ಹಿಂದೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಯಾವಾಗ, ಎಲ್ಲಿ ಅಂತಂದ್ರೆ ನೋಡಿ, ಸರಗೂರು ತಾಲೂಕು ಕಚೇರಿಗೂ ಕೂಡ ಈ ರೀತಿಯಾಗಿ RDX ಬಾಂಬ್ ಅನ್ನ ಇಟ್ಟಿದ್ದೀವಿ ಅಂತ ಕರೆ ಬಂದಿತ್ತು. ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅಂತ ಹೇಳಿ? ಇದಕ್ಕೂ ರೈಲ್ವೆ ಸ್ಟೇಷನ್ಗಳು ಇರ್ಬೋದು, ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣ ಇರ್ಬೋದು, ಜೊತೆಗೆ ಇತ್ತೀಚೆಗಷ್ಟೇ ಮೈಸೂರಿನ ಸಾರಗೂರು ತಾಲೂಕು ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಜೊತೆಗೆ ಮೈಸೂರಿನ ಖಾಸಗಿ ಖಾಸಗಿ ಶಾಲಾ ಕಾಲೇಜಿನ ಪ್ರಾಂಗಣದಲ್ಲೂ ಕೂಡ ಬಾಂಬ್ ಅನ್ನು ಇರಿಸಲಾಗಿದೆ ಅನ್ನೋ ಒಂದು ಬೆದರಿಕೆ ಕರೆಯನ್ನು ಕೂಡ ಹಾಕಲಾಗಿತ್ತು. ಇದು ದಿನೇ ದಿನೇ ಇಂತಹ ಕರೆಗಳು ಹೆಚ್ಚಾಗ್ತವೆ. ಹೀಗಾಗಿ ಸಾರ್ವಜನಿಕರನ್ನ ಪ್ಯಾನಿಕ್ ಮಾಡುವಂತ ಕೆಲಸ ಕೂಡ ಕಿಡಿಗೇಡಿಗಳಿಂದ ನಡೀತಾ ಇದೆ. ಹೀಗಾಗಿ ಇಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಅಂತಹ ಕಿಡಿಗೇಡಿಗಳ ಎಡೆಮುರಿ ಕಟ್ಟುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿದೆ. ಹೀಗಾಗಿ ಯಾರು ಎಲ್ಲಿಂದ ಕರೆ ಬಂತು, ಎಲ್ಲಿಂದ ಯಾವ ಸ್ಥಳದಿಂದ ಕರೆ ಬಂತು, ಮಾಡಿದ್ದು ಯಾಕೆ, ಯಾವ ಉದ್ದೇಶ, ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.